ಯುದ್ಧದಲ್ಲಿ ಸ್ವದೇಶಿ ಅಸ್ತ್ರಗಳನ್ನು ನಾವು ಬಳಕೆ ಮಾಡಿದ್ವಿ. ಬಟ್ ಪಾಕಿಸ್ತಾನ ಹೈಲಿ ಡಿಪೆಂಡ್ ಆಗಿತ್ತು. ನಾವು ಹೇಳ್ತಾ ಇದ್ವಿ ನಿಮಗೆ ಟರ್ಕಿ ಮತ್ತು ಚೀನಾದ ಅಸ್ತ್ರಗಳ ಬಗ್ಗೆ. ಅದರ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಪಾಕ್ ಏರ್ಬೇಸ್ ಮತ್ತು ಭಯೋತ್ಪಾದಕರ ನೆಲೆಗಳು ಕಂಪ್ಲೀಟ್ ಆಗಿ ನಾಶ ಆಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನತ್ತ ಇಡೀ ವಿಶ್ವದ ಚಿತ್ತ ಸದ್ಯಕ್ಕೆ ನಡ್ತಾ ಇದೆ. ಚೀನಾ ಟರ್ಕಿ ಮಿಸೈಲ್ಸ್ ಡ್ರೋನ್ ಅನ್ನ ಭಾರತ ಉಡೀಸ್ ಮಾಡಿತ್ತು. ಆಮೇಲೆ ಕೇವಲ ಟಾರ್ಗೆಟ್ ಅನ್ನು ಸೆಟ್ ಮಾಡಿ ಧ್ವಂಸ ಮಾಡಿದ್ದು ಮಾತ್ರ ಅಲ್ಲ, ಇನ್ನೂ ಆ ಡ್ರೋನ್ಗಳು ಸರಿಯಾಗಿ ಕೆಲಸ ಮಾಡದೇ ಇರೋ ರೀತಿ ಕೂಡ ಅದನ್ನು ಹ್ಯಾಕ್ ಮಾಡಲಾಯಿತು. ಆಮೇಲೆ ಆಂಟಿ ಡ್ರೋನ್ ಗನ್ಗಳನ್ನು ಯೂಸ್ ಮಾಡಲಾಯಿತು. ಮೇಕ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಬಗ್ಗೆ ಜಗತ್ತು ಕೊಂಡಾಡ್ತಾ ಇದೆ. ನಾವು ಬೆಳೀತಾ ಇರುವಂತಹ ರೀತಿ ಪಾಕ್ ವಿರುದ್ಧ ಯುದ್ಧದಲ್ಲಿ ಅಂದರೆ ಲಿಮಿಟೆಡ್ ಸ್ಕೇಲ್ ಆಫ್ ವಾರ್ನಲ್ಲಿ ಏನಾಯಿತು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಸೊ 2 ಮೆಸೇಜ್ ಅಂತೂ ಇದರಲ್ಲಿದೆ. ಒಂದು, ನಾವು ನಮ್ಮ ಶಸ್ತ್ರಾಸ್ತ್ರಗಳಿಗೆ ಫಾರಿನ್ ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಸಡನ್ನಾಗಿ ನಮ್ಮ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ನಾವು ಅಮೆರಿಕದ ಮುಖ ನೋಡೋದು ಅಥವಾ ಇಸ್ರೇಲ್ ಮುಖ ನೋಡೋದು ಹಾಗೆಲ್ಲ ಮಾಡಲ್ಲ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಮಿಸೈಲ್ಸನ್ನು ನಾವು ಡೆವಲಪ್ ಮಾಡಿದ್ದೀವಿ, ಡ್ರೋನ್ಗಳನ್ನು ನಾವು ಡೆವಲಪ್ ಮಾಡಿದ್ದೀವಿ ಅನ್ನೋ ಒಂದು ಮೆಸೇಜ್ ಕೊಟ್ವಿ. ಎರಡನೇದು, ಪಾಕಿಸ್ತಾನ ಯಾರ ಬಗ್ಗೆ ಡಿಪೆಂಡ್ ಆಗ್ತಾ ಇದೆಯಲ್ಲ ಅವ್ರದ್ದು ಕ್ವಾಲಿಟಿ ನೋಡ್ರಪ್ಪ ಹಿಂಗಿದೆ ಅಂತ ಕೂಡ ತೋರಿಸ್ಕೊಟ್ವಿ. ಸೊ ಒಂದೇ ಕಲ್ಲಿಗೆ 2 ಹಕ್ಕಿನ ಟಾರ್ಗೆಟ್ ಮಾಡೋ ಕೆಲಸವನ್ನು ಭಾರತ ಈ ಮೂಲಕ ಮಾಡಿದೆ. ಅದಕ್ಕೋಸ್ಕರನೇ ಚೀನಾ ಮತ್ತು ಟರ್ಕಿ ಈಗ ಕಣ್ಣು ಕೆಂಪುಗಾಗಿಸ್ಕೊಂಡು ಇದನ್ನು ಹೆಂಗಾದರೂ ಮಾಡಿ ನಾವು ಇದೆಲ್ಲದರಿಂದ ಕೂಡ ಆಚೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಇದೆಲ್ಲಕ್ಕಿಂತ ಎಫೆಕ್ಟ್ ಆಗ್ತಿರೋದು ತೃತೀಯ ಜಗತ್ತಿನ ರಾಷ್ಟ್ರಗಳು, ಬಡ ರಾಷ್ಟ್ರಗಳು ಏನಿತ್ತು ಹಾಫ್ ರೇಟ್ ಚೀಪ್ ರೇಟಿಗೆ ಅಂತ ಚೀನಾದ ಹತ್ರ ಕ್ಷಿಪಣಿ ಡ್ರೋನ್ ಎಲ್ಲ ಖರೀದಿ ಮಾಡ್ತಾ ಇದ್ರಲ್ಲ ಅವ್ರದ್ದು ಕತೆ.